ಮಳೆಗೆ ಬೇಕಾಗಿರುವಂಥ ಮುನ್ನೆಚ್ಚರಿಕೆ ಕ್ರಮಗಳೆಲ್ಲ ಮಾಡಿದ್ವಿ. ಮತ್ತು ಈಗಾಗಲೇ ರೀಸೆಂಟ್ಲಿ ಅಸೆಸ್ಮೆಂಟ್ ಪ್ಲಾನ್ ಅಂತ ಏನು ಮಾಡಿದ್ವಿ ಅದು ಪ್ರಕಾರ ಪ್ರತಿಯೊಂದು ಕಡೆಯೂ ಇರುವಂಥ ವಲ್ನರಬಲ್ ಪಾಕೆಟ್ಸ್, ಲ್ಯಾಂಡ್ ಸ್ಲೈಡ್ ಇರ್ಬೋದು, ನೀರು ಫ್ಲಡ್ ಆಗುವಂಥ ಸಾಧ್ಯತೆಗಳಿರ್ಬೋದು, ಅದೆಲ್ಲ ಎಂಟೈರ್ ತಂಡ ಜೊತೆ ಟಾಸ್ಕ್ ಫೋರ್ಸ್ ಆಗಿ ನಿನ್ನೆ ಇವತ್ತು ಫೀಲ್ಡಲ್ಲಿ ವೆರಿಫೈ ಮಾಡಿ ರೀಕನ್ಫರ್ಮ್ ಮಾಡಿ ಇದು ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಅಂಗವಾಗಿ ಅದು ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದನ್ನು ನೋಡೋದ್ರ ಜೊತೆ ಇಲ್ಲಿ ಪ್ರಮುಖವಾಗಿರುವಂಥ ದೊಡ್ಡ ಮಟ್ಟದಲ್ಲಿ ವಿಪತ್ತು ಸಂಭವನೆ ಆಗಬಹುದಾದಂಥ ಸ್ಥಳಗಳನ್ನು ಭೇಟಿ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಒಂದು ಈಗಾಗಲೇ ಆ ಪೈಪು ಅದು ಯಾವ ಏರಿಯಾ ಗೂಡಿನ ಬಳಿಯಲ್ಲಿ ಇರುವಂಥ ಇದು ತಡೆಗೋಡೆ ಅರ್ಧ ಕಟ್ಟಿದ್ದಾರೆ, ಇನ್ನೊಂದು ಅರ್ಧ ಕಟ್ಟಬೇಕು. ಅದರ ಜೊತೆ ಅದು ನೀರು ಹರಿದು ಹೋಗೋದಕ್ಕೂ ಸಹ ವ್ಯವಸ್ಥೆಗಳನ್ನ ಮಾಡಬೇಕು. ಅದಕ್ಕೆ KWS ಇಂಜಿನಿಯರು ಮತ್ತು ಇದರಲ್ಲಿ ಸಲಹೆ ಅದನ್ನು ಮಾಡಬೇಕು. ಈಗಾಗಲೇ ಸ್ವಲ್ಪ ತಡೆಯುವಂಥ ಕೆಲಸಗಳು ಮಾಡಿದ್ದಾರೆ, ಆದರೂ ಇನ್ನೂ ಮಾಡಬೇಕಾಗುತ್ತೆ. ಅದು ಮ್ಯಾಂಗ್ಳೂರಲ್ಲಿ ಆಗಿರುವಂಥದ್ದು ಅಂಡರ್ಗ್ರೌಂಡ್ ಕೇಬಲ್ ಆಗಿದೆ. ಈ ಸ್ಟ್ರೀಟ್ ಲೈಟ್ ಮಾತ್ರ ಇರುವಂಥದ್ದು ಏನಾಗ್ತದೆ, ಸ್ಟ್ರೀಟ್ ಲೈಟ್ ಮಾತ್ರ ಅದು ಲೈನ್ ಮೇಲೆ ಇರುವಂಥದ್ದು MD ಮೆಸ್ಕಾಮ್ ಅವರು ಅದು ಅಲ್ಲಿ ಆ್ಯಕ್ಚುಲಿ ಟ್ರೀ ಕಟಿಂಗ್ ಎಲ್ಲ ಮಾಡಿದ್ದಾರೆ. ಬಟ್ ಇದು ಸುಮಾರು 50 ಮೀಟರ್ ದಾಟಿ ಅಶೋಕ ಟ್ರೀ ಬೆಂಚ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಟ್ ಅದು ಏನು ಲೈವ್ ವೈರ್ ಆಗಿ ಇಲ್ಲದೆ ಅದನ್ನು ಹೇಗೆ ಟ್ರಿಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅದನ್ನು ಏನು ಮೀಟರ್ಸ್ ಎಲ್ಲೆಲ್ಲ ಆಗ್ತಾರೆ ಸ್ಟ್ರೀಟ್ ಅಲ್ಲೇ ಟ್ರಿಪ್ಪರ್, ಈಗ ನಮ್ಮ ಮನೆಗಳಲ್ಲೆಲ್ಲ ಏನಾದರೂ ಶಾರ್ಟ್ ಆದರೆ ಟ್ರಿಪ್ ಆಗುತ್ತೆ, ಆ ಟೈಪ್ ಒಂದು ಟ್ರಿಪ್ ಆಗುವಂಥ ಸರ್ಕ್ಯೂಟ್ ಬ್ರೇಕರ್ನ ಅದನ್ನು ಇನ್ಸ್ಟಾಲ್ ಮಾಡಿ ಎಲ್ಲ ಕಡೆ ಮಾಡಿ ಅಂತ ಹೇಳಿ